ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪನಿ ಲಾ ಅಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂತ ಏನು ಸಬ್ಜೆಕ್ಟ್ ಇದೆ, ಸೊ ಅದರ ಮೇಲೆ ಕೇಳುವಂತಹ 10 ಅಂಕದ ಕಡ್ಡಾಯ ಪ್ರಶ್ನೆ, ಸೊ ಕೇಸ್ ಸ್ಟಡಿ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರಶ್ನೆಯೊಂದಿಗೆ ಅದಕ್ಕೆ ಬರೀಬೇಕಾದಂತಹ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಒಂದನೇ ಪ್ರಶ್ನೆ ಏನಿರುತ್ತೆ, ಮಿಸ್ ಶಾಂತಾ ಅವರು ಒಂದು ಕಂಪನಿಯ ನಿರ್ದೇಶಕರಾಗಿದ್ದಾರೆ. ತಮ್ಮ ಖಾಸಗಿ ಕೆಲಸದ ನಿಮಿತ್ತ ನಿರ್ದೇಶಕರ ಸಭೆಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಅವರು ತಮ್ಮ ಪತಿಯನ್ನು ಸಭೆಗೆ ಕಳುಹಿಸಬಹುದೇ? ಸೊ ಪ್ರಶ್ನೆ ಏನಿರುತ್ತೆ, ಶಾಂತಾನೋ ವ್ಯಕ್ತಿ ಒಂದು ಕಂಪನಿ ನಿರ್ದೇಶಕರಿದ್ದಾರೆ, ಡೈರೆಕ್ಟರ್ ಇದ್ದಾರೆ. ಸೊ ಅವರಿಗೆ ತಮ್ಮ ಖಾಸಗಿ ಕೆಲಸ ಇರೋದ್ರಿಂದ, ಪರ್ಸನಲ್ ವರ್ಕ್ ಇರೋದ್ರಿಂದ ಸಭೆಗೆ ಹಾಜರಾಗೋದಕ್ಕೆ, ಮೀಟಿಂಗ್ಗೆ ಹಾಜರಾಗೋದಕ್ಕೆ ಆಗ್ತಾ ಇಲ್ಲ. ಅವರು ತಮ್ಮ ಸಭೆಗೆ ತಮ್ಮ ಪರವಾಗಿ ತಮ್ಮ ಪತಿಯನ್ನ ಅಥವಾ ಬೇರೆ ವ್ಯಕ್ತಿಯನ್ನ ಕಳುಹಿಸಬಹುದೇ ಅಂತ ಪ್ರಶ್ನೆ ಇರುತ್ತೆ. ಸೊ ಇದಕ್ಕೆ ಉತ್ತರ ಏನ್ ಬರೀಬೇಕು, ಇಲ್ಲ ಬರುವುದಿಲ್ಲ ಅಂತ ಬರುದು. ಅಂದ್ರೆ ಕೇಸ್ ಸ್ಟಡಿಗೆ ಉತ್ತರ ನೋ ಅಂತ ಬರುದು. ಅದಕ್ಕೆ ರೀಸನ್ಸ್ ಬರೀಬೇಕು, ಯಾಕೆ ನಾವು ಇಲ್ಲ ಅಂತ ಹೇಳಿದೀವಿ. 2013 ಕಂಪನಿ ಕಾಯ್ದೆ ಪ್ರಕಾರ ನಿರ್ದೇಶಕರು ಮಾತ್ರ ನಿರ್ದೇಶಕರ ಸಭೆಯನ್ನ ಅಟೆಂಡ್ ಮಾಡಬಹುದು. ಅಂದ್ರೆ ನಿರ್ದೇಶಕರು ಮಾತ್ರ ನಿರ್ದೇಶಕ ಸಭೆಗೆ ಹಾಜರಾಗೋದಕ್ಕೆ ಪರ್ಮಿಷನ್ ಇರುತ್ತೆ. 2013 ಕಂಪನಿ ಕಾಯ್ದೆ ಪ್ರಕಾರ ನಿರ್ದೇಶಕರು ತಮ್ಮ ಜವಾಬ್ದಾರಿಗಳನ್ನು ಬೇರೆಯವರಿಗೆ ಹಸ್ತಾಂತರಿಸೋದಕ್ಕೆ ಬರುವುದಿಲ್ಲ. ಕಂಪನಿ ಕಾಯ್ದೆ ಪ್ರಕಾರ 2013 ಕಂಪನಿ ಕಾಯ್ದೆ ಪ್ರಕಾರ ನಿರ್ದೇಶಕರು ತಮ್ಮ ಕರ್ತವ್ಯಗಳನ್ನು ಬೇರೆಯವರಿಗೆ ಹಸ್ತಾಂತರಿಸಲು ಬರುವುದಿಲ್ಲ. 2013 ಕಂಪನಿ ಕಾಯ್ದೆ ಪ್ರಕಾರ ನಿರ್ದೇಶಕರು ತಮ್ಮ ಅಧಿಕಾರಗಳನ್ನು ಬೇರೆಯವರಿಗೆ ಹಸ್ತಾಂತರಿಸಲು ಬರುವುದಿಲ್ಲ. ಶಾಂತಾ ಅವರ ಪತಿ ನಿರ್ದೇಶಕನಾಗಿಲ್ಲ, ಆದ್ದರಿಂದ ಕಾನೂನಾತ್ಮಕವಾಗಿ ಅವರಿಗೆ ಸಭೆಯಲ್ಲಿ ಭಾಗವಹಿಸಲು ಅಧಿಕಾರವಿರುವುದಿಲ್ಲ ಮತ್ತು ಸಭೆಯಲ್ಲಿ ಹಾಜರಾತಿ ಹಾಕಲು ಬರುವುದಿಲ್ಲ. ಸೊ ಇಷ್ಟು 5 ಪಾಯಿಂಟ್ ಅನ್ನು ಉತ್ತರವಾಗಿ ಬರೀಬೇಕು. ಯಾಕೆ ಅವನಿಗೆ ಅವಳ ಪತಿಗೆ ಯಾಕೆ ಸಭೆಯಲ್ಲಿ ಅಟೆಂಡ್ ಆಗೋದಕ್ಕೆ ಪರ್ಮಿಷನ್ ಇಲ್ಲ ಅಂದ್ರೆ, ಒಂದು, ನಿರ್ದೇಶಕರ ಕರ್ತವ್ಯವನ್ನ ಬೇರೆಯವರು ಮಾಡೋದಕ್ಕೆ ಬರೋದಿಲ್ಲ, ನಿರ್ದೇಶಕರ ಜವಾಬ್ದಾರಿಗಳನ್ನ ಬೇರೆಯವರು ನಿರ್ವಹಿಸೋದಕ್ಕೆ ಬರೋದಿಲ್ಲ, ನಿರ್ದೇಶಕರ ಅಧಿಕಾರಗಳನ್ನ ಬೇರೆಯವರಿಗೆ ನಿರ್ವಹಿಸೋದಕ್ಕೆ ಪರ್ಮಿಷನ್ ಇರೋದಿಲ್ಲ, ಮತ್ತೆ ಅವನು ನಿರ್ದೇಶಕರಲ್ಲ ಅವಳ ಪತಿ. ಸೊ ನಿರ್ದೇಶಕರ ಸಭೆಗೆ ಹಾಜರಾಗೋದಕ್ಕೆ ಯಾವುದೇ ಕಾನೂನಾತ್ಮಕವಾಗಿ ಅಧಿಕಾರವಿಲ್ಲ. ಅದಲ್ಲದೆ ಹಾಜರಾತಿ ಇರುತ್ತೆ, ಅಟೆಂಡೆನ್ಸ್ ಇರುತ್ತೆ. ಸೊ ಅದರಲ್ಲಿ ಕೂಡ ಅವ್ರ ಹೆಸರನ್ನ ಬರೆಯೋದಕ್ಕೆ ಬರೋದಿಲ್ಲ. ಆದ್ದರಿಂದ ಶಾಂತಾರವರ ಪತಿ ನಿರ್ದೇಶಕರ ಸಭೆಗೆ ಹಾಜರಾಗಲು ಬರುವುದಿಲ್ಲ. ಎರಡನೇ ಪ್ರಶ್ನೆ, ಒಂದು ಕಂಪನಿಯ ನೋಂದಾಯಿತ ಕಚೇರಿ ಪುಣೆಯಲ್ಲಿದೆ. ಕೆಲವು ಕಾರಣಗಳಿಂದಾಗಿ ಅಥವಾ ಕಂಪನಿಯ ಲಾಭಕ್ಕಾಗಿ ಆಡಳಿತ ಮಂಡಳಿಯು ಕಚೇರಿಯನ್ನು ಜರ್ಮನ್ ದೇಶಕ್ಕೆ ಸ್ಥಳಾಂತರಿಸಲು ಇಚ್ಛಿಸಿದೆ. ಇದು ಸರಿಯೇ? ಅದಕ್ಕೆ ಉತ್ತರ ಇಲ್ಲ, ಬರುವುದಿಲ್ಲ ಅಂತ ಬರಿಬೇಕು. ಮತ್ತೆ ಏಕೆ ಅನ್ನೋದಕ್ಕೆ ಕಾರಣವನ್ನ ಬರಿಬೇಕು. 2013 ಕಂಪನಿ ಕಾಯ್ದೆ ಪ್ರಕಾರ ಕಂಪನಿ ತನ್ನ ಪ್ರಧಾನ ಕಚೇರಿಯನ್ನು ಭಾರತದ ಯಾವುದೇ ಸ್ಥಳಕ್ಕೆ ಸ್ಥಳಾಂತರಿಸಬಹುದು, ಆದರೆ ಭಾರತ ಬಿಟ್ಟು ಹೊರಗೆ ಯಾವುದೇ ದೇಶಕ್ಕೆ ಸ್ಥಳಾಂತರಿಸಲು ಬರುವುದಿಲ್ಲ. 2013 ಕಂಪನಿ ಕಾಯ್ದೆ ಪ್ರಕಾರ ಕಂಪನಿಗಳಿಗೆ ನೋಟಿಸ್ ನೀಡಲು ಭಾರತದಲ್ಲಿ ಪ್ರಧಾನ ಕಚೇರಿ ಹೊಂದಿರುವುದು ಕಡ್ಡಾಯವಾಗಿದೆ. ಸೊ 2 ಕಾರಣ ಇದೆ. ಒಂದು, 2013 ಕಂಪನಿ ಕಾಯ್ದೆ ಪ್ರಕಾರ ನಮ್ಮ ದೇಶದಲ್ಲಿ ಬೇರೆ ಎಲ್ಲಾದ್ರೂ ಸ್ಥಳಾಂತರಿಸಬಹುದು, ಹೊರದೇಶಕ್ಕೆ ಸ್ಥಳಾಂತರಿಸೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಎರಡನೇದು, ನೋಟಿಸ್ ನೀಡೋದಕ್ಕೋಸ್ಕರ ಸರ್ಕಾರ ಏನಾದ್ರೂ ಕಾನೂನಾತ್ಮಕ ಕ್ರಮಗಳನ್ನ ಜರುಗಿಸಬೇಕಂದ್ರೆ, ನೋಟಿಸ್ ಗಳನ್ನ ನೀಡಬೇಕಂದ್ರೆ ನಮ್ಮ ದೇಶದಲ್ಲಿ ಅದರ ಪ್ರಧಾನ ಕಚೇರಿ ಇರೋದು ಕಡ್ಡಾಯವಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಪಿಯುಸಿ ಫೇಲ್ ಆದ ವ್ಯಕ್ತಿಯು ಕಂಪನಿಯ ನಿರ್ದೇಶಕನಾಗಿದ್ದಾನೆ. ಆ ಕಂಪನಿಯ ಷೇರುದಾರರು ಲಿಖಿತ ಕಟ್ಟಳೆಗಳನ್ನು ಬದಲಾಯಿಸಿ ನಿರ್ದೇಶಕ ಸ್ಥಾನಕ್ಕೆ ಪದವಿಯನ್ನು ಹೊಂದಿರಬೇಕೆಂಬ ನಿಯಮ ಮಾಡಿದ್ದಾರೆ. ಹುದ್ದೆಯಿಂದ ಆತನಿಗೆ ಕೆಳಗಿಳಿಯಲು ಹೇಳಿದ್ದಾರೆ. ಇದು ಸರಿಯೇ? ಸೊ ಉತ್ತರ ಇಲ್ಲ, ಸರಿ ಇಲ್ಲ ಅಂತ ಬರಿತೀವಿ. 2013 ಕಂಪನಿ ಕಾಯ್ದೆ ಪ್ರಕಾರ ನಿರ್ದೇಶಕನಾಗಲು ಇಂತಿಷ್ಟೇ ವಿದ್ಯಾರ್ಥಿ ಇರಬೇಕೆಂಬ ನಿಯಮವಿಲ್ಲ. 2013 ಕಂಪನಿ ಕಾಯ್ದೆ ಪ್ರಕಾರ ನಿರ್ದೇಶಕನಾಗಲು ಕನಿಷ್ಠ ಷೇರುಗಳನ್ನು ಖರೀದಿಸುವ ನಿಯಮವಿದೆ. ಸೊ ಕಂಪನಿಯ ನಿರ್ದೇಶಕ ಯಾವುದೇ ವ್ಯಕ್ತಿಯಾಗಿರಬಹುದು, ಅದಕ್ಕೆ ಯಾವುದೇ ವಿದ್ಯಾರ್ಥಿ ನಿಯಮವಿಲ್ಲ. ಬದಲಾಗಿ ಯಾವ ನಿಯಮ ಇದೆ ಅಂದ್ರೆ, ಇಂತಿಷ್ಟು ಷೇರುಗಳನ್ನ ಖರೀದಿಸಬೇಕನ್ನೋ ಒಂದು ನಿಯಮ ಇರುತ್ತೆ. ನಿರ್ದೇಶಕ ಅರ್ಹತಾ ಷೇರುಗಳನ್ನ ಖರೀದಿಸಿದ್ರೆ ನಿರ್ದೇಶಕನಾಗಬಹುದು, ಅದಕ್ಕೆ ಯಾವುದೇ ರೀತಿಯ ವಿದ್ಯಾರ್ಥಿ ಸಂಬಂಧ ಇರೋದಿಲ್ಲ. ಆದ್ರಿಂದ ಪಿಯುಸಿ ಫೇಲ್ ಆದ ವ್ಯಕ್ತಿನೂ ಒಂದು ಕಂಪನಿಯ ನಿರ್ದೇಶಕನಾಗಿರಬಹುದು, ಅವನು ಮುಂದುವರಿಯಬಹುದು, ಅವನು ಕೆಳಗಿರುವ ಅವಶ್ಯಕತೆ ಇರೋದಿಲ್ಲ. ಲಿಖಿತ ಕಟ್ಟಳೆಗಳನ್ನ, ಮನವಿ ಪತ್ರಗಳನ್ನ ಬದಲಾಯಿಸಿದ ಮಾತ್ರಕ್ಕೆ ಆ ವ್ಯಕ್ತಿಯ ಅರ್ಹತೆ ಹೋಗೋದಿಲ್ಲ. ಯಾಕಂದ್ರೆ ಇದು 2013 ಕಂಪನಿ ಕಾಯ್ದೆಯಲ್ಲಿ ಯಾವುದೇ ರೀತಿಯಾದ ನಿಯಮಗಳಿಲ್ಲ. ಸೊ ಇದಿಷ್ಟು ನಿಮಗೆ ಕೇಸ್ ಸ್ಟಡಿಯಲ್ಲಿ ಕೇಳುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.